ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳೋಣ ಬಚಾರಿ. ಅದ್ಯಾರ ಗಾದೆ ಮಾಡಿದ್ರು ಗೊತ್ತಿಲ್ಲ ವೇದಾಂತ. ಏನ್ ಒಳ್ಳೇದಕ್ಕಾಗೋದು? ಎಲ್ಲ ಸುಟ್ಟು ಹೊಗೆ ಆಗಿದೆ. ಇದು ಒಳ್ಳೇದಾ? ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋ ಡಬ್ಬಾ ಡೈಲಾಗ್ ಬೇರೆ ಹೊಡಿತಾರೆ. ಅಲ್ಲ, ನಾವ್ ಯಾರಿಗೇನ್ ಕೆಟ್ಟದ್ ಮಾಡಿದೀವಿ ಅಂತ ನಮಗೆ ಹೀಗೆಲ್ಲ ಆಗುತ್ತೆ? ಕೈಗೆ ಸಿಗ್ಬೇಕವ್ರಲ್ಲ, ಚಟ್ನಿ ಚಟ್ನಿ ಮಾಡಕ್ ಬಿಡ್ತೀನಿ. ಎಲ್ಲದರಲ್ಲೂ ಪಾಸಿಟಿವಿಟಿ ಹುಡುಕ್ಬೇಕು ಬಚಾರಿ. ಹಾ, ನೀನ್ ಯಾವಾಗಿಂದ ಈ ಲೆವೆಲ್ಗೆ ಬಿಟ್ಟಿ ಫಿಲಾಸಫಿ ಕೊಡೋದಕ್ಕೆ ಶುರು ಮಾಡಿದೆ? ಇದ್ರಲ್ಲೇನ್ ಮಣ್ಣಗಟ್ಟಿ ಪಾಸಿಟಿವ್ನೆಸ್ ಇದೆ? ನಾವೇನು ಸ್ಟ್ರಗಲ್ ಮಾಡದೆ ಮದ್ವೆ ಆದ್ರೆ ನಾಳೆ ನಮ್ಮ ಮಕ್ಕಳಾದ್ಮೇಲೆ ಮೊಮ್ಮಕ್ಕಳಾದ್ಮೇಲೆ ಅವ್ರ ಮುಂದೆ ಕೂತ್ ಹೇಳೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬೇಡವಾ? ನಾನು ಈಗಿರೋ ಸಮಸ್ಯೆನ ಹೇಗ್ ಬಗೆಹರಿಸೋದು ಅಂತ ಯೋಚನೆ ಮಾಡ್ತಿದ್ರೆ ಮೊಮ್ಮಕ್ಳಿಗೆ ಹೇಳೋದಕ್ಕೆ ಥ್ರಿಲ್ಲಿಂಗ್ ಕತೆ ಬೇರೆ ಬಿಲ್ಡ್ ಮಾಡ್ತಿದ್ದಾನೆ. ಆಚೆ ಬರೋದಕ್ಕೆ ಪರ್ಮಿಷನ್ ಇಲ್ಲ, ಬದುಕೊಂಡಿದ್ದೆ. ಇಲ್ಲ ಅಂದಿದ್ರೆ ಕೊಯಿಂಗ್ ಕನ್ಸ್ಬಿಡ್ತಿದ್ದೆ. ಓಹೋ, ಪರವಾಗಿಲ್ಲ ಕಣೆ. ನಿಮ್ ಹುಡುಗ ತುಂಬಾ ಬೇಗನೆ ಲಾಂಗ್ ರನ್ ಫ್ಯೂಚರ್ ಪ್ಲಾನ್ ಮಾಡ್ಬಿಟ್ಟಿದ್ದಾನೆ. ಸುಳ್ಳೆ ಪುಳ್ಳೆ, ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ನಾವ್ ಲವ್ ಬರ್ಡ್ಸ್ಗಳು ಪಿಸ್ಕೊಡ್ಬಾರ್ದು. ಯಾಕಂದ್ರೆ ನಾವ್ ಮಾತಾಡೋ ಸ್ವೀಟ್ ಥಿಂಗ್ಸ್ಗಳನ್ನ ಬಿಲ್ದಿಂದ ಮುಖ ಮಾತ್ರ ಆಚೆ ಹಾಕಿ ಕೇಳಿಸ್ಕೊಳ್ಳೋ ಹೆಗಣಗಳಿರ್ತವೆ. ನಾನ್ ನಾಳೆ ಕಾಲ್ ಮಾಡ್ತೀನಿ, ನೀನ್ ಆರಾಮ್ಸೆ ಟಚ್ ಮಾಡು. ಅಲ್ಲ ಕಣೆ ಅಕ್ಕ, ನಮ್ಮಿಬ್ರನ್ನು ತೀರಾ ಹೆಗಡಗಳು ಹೋಲಿಸ್ಬಿಟ್ಟಿವಲೇನೆ. ಹಳೆ ಮುದ್ಕಿ ಬಾಯಲ್ಲಿ ನಾವ್ ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ನಮ್ಗೆ ಬಂದಿರೋ ಮಾತಿಗೆ ಇಡೀ ಮನೇಲಿರೋ ಸೊಳ್ಳೆ ಎಲ್ಲ ಇವ್ಳು ಕಾಟ ಕೊಡ್ಬೇಕು. ಇರುವ ನಿಮಿಷ. ಯಾರು ಮಾಡ್ತಾ ಇದೆಯಾ ಫೋನು? ಪ್ರದೀಪಂಗೆ. ನಮಸ್ತೆ ಮೇಡಮ್. ಬೆಂಕಿ ಬಿತ್ತು ನಿನ್ ನಮಸ್ತೆಗೆ. ಅಲ್ಲ, ನಿನಗ್ ಹೇಳಿದ್ ಒಂದ್ ಕೆಲ್ಸನೂ ನೆಟ್ಟಗ್ ಮಾಡಕ್ ಆಗದೇ ಇಲ್ವಾ? ಆ ಪರಿಮಳನ್ ಮನೆಗ್ ಹೋಗಿ ಆ ಬಜಾರಿಗೆ ಒಂದ್ ಗಂಡ್ ತೋರ್ಸು ಅಂತ ಹೇಳಿದ್ದೆ ತಾನೆ. ಅವ್ರ ಮನೆಗ್ ಹೋಗಿ ಮಾತಾಡ್ಕೊಂಡ್ ಬಂದ್ಮೇಲೆ ಗಂಡ್ನ ಕರ್ಕೊಂಡ್ ಹೋಗ್ಬೇಕಲ್ವಾ? ದಯವಿಟ್ಟು ಕ್ಷಮಿಸ್ಬೇಕು ಮೇಡಮ್, ನಾನು ಅದೇ ಕೆಲ್ಸದಲ್ಲಿದ್ದೀನಿ. ನಾನು ಫೋಟೋಲ್ ತೋರಿಸಿದ ಹುಡುಗ ಊರಲ್ಲಿಲ್ಲ. ಸಡನ್ ಆಗಿ ಏನೋ ಕೆಲಸ ಅಂತ ಚೆನ್ನೈಗೆ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲ ಪ್ರದೀಪ್, ಜಗತ್ತಲ್ಲಿ ಗಂಡು ಅಂತ ಇರೋದು ಅವನೊಬ್ನೇನಾ? ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗೋ. ಆದ್ರೆ ನಾನು ಈಗಾಗಲೇ ಫೋಟೋಲ್ ತೋರಿಸಿರೋ ಹುಡುಗನ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಅವನನ್ನೇ ಕರ್ಕೊಂಡ್ ಬಾ ಅಂತಾನು ಹೇಳಿದ್ದಾರೆ. ಈಗ ಬೇರೆ ಹುಡುಗ ಅಂದ್ರೆ ಅವ್ರಿಗೆ ನನ್ ಮೇಲೆ ನಂಬಿಕೆ ಹೊರಟೋಗುತ್ತೆ. ಇಂಥ ವಿಚಾರದಲ್ಲಿ ನಂಬಿಕೆ ಮುಖ್ಯ ಮೇಡಮ್. ನಂಬಿಕೆ ಬೆಳೆದ್ಮೇಲೆನೆ ಮದ್ವೆ ವಿಚಾರದಲ್ಲಿ ಮಾತುಕತೆ ಮುಂದುವರಿಯೋದಲ್ವಾ? ಇಷ್ಟ್ರ ಮೇಲೂ ನೀವು ಬೇರೆ ಯಾರನ್ನಾದ್ರೂ ತೋರಿಸಿ ಅಂದ್ರೆ ಸಮಸ್ಯೆ ಏನೂ ಇಲ್ಲ. ಇನ್ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತು, ಅದ್ಯಾರೋ ಚೆನ್ನೈಗೆ ಹೋಗಿದ್ದಾನೆ ಅಂತ ಹೇಳ್ತೀಯಲ್ಲ, ಅವನ್ನೇ ಕರ್ಕೊಂಡು ಹೋಗು. ಆದ್ರೆ ಅವನ ಆದಷ್ಟು ಬೇಗ ಚೆನ್ನೈಯಿಂದ ವಾಪಸ್ ಬರಕ್ಕಾಗುತ್ತಾ ಅದನ್ ಮಾಡು. ಆಯ್ತು ಮೇಡಮ್, ಕಾಲ್ ಮಾಡಿ ಸ್ವಲ್ಪ ಅವಸರ ಮಾಡ್ತೀನಿ.
ಭಾವ ಕಾರ್ ಒಳಗೆ ಮಲಗ್ಬೋದಿತ್ತಲ್ವಾ? ಪರವಾಗಿಲ್ಲ ಅತಿಥಿ, ನಾನು ಇಲ್ಲೇ ಇರ್ತೀನಿ. ಇದನ್ನ ಯಾಕೆ ತರೋದಕ್ಕೆ ಹೋದೆ? ಇದ್ರ ಅವಶ್ಯಕತೆ ಇರ್ಲಿಲ್ವಲ್ಲ. ಭಾವ, ನೀವು ಬಲ್ಗೈಗೆ ಸಹಾಯ ಮಾಡಿದ್ದು ಎಡ್ಗೈಗೂ ಗೊತ್ತು ಮಾಡಲ್ಲ. ಹಿಂದೊಂದಿನ ನಾವು 4 ಜನ ಹೀಗೆ ಚಳಿಲಿ ಆಚೆ ಮಲಗಿರುವಾಗ ಬೆಡ್ಶೀಟ್ ಕೊಟ್ಟು ನಮ್ಗೇನು ತೊಂದರೆ ಆಗ್ಲಿಲ್ದಾಗ ನೋಡ್ಕೊಂಡಿದ್ರಿ. ತುಂಬಾ ಚಳಿ ಆಗ್ತಿದ್ಯಾ? ಆದ್ರೆ ಇವಾಗ ನೀವ್ ಹೀಗ್ ಚಳಿಲ್ ನಡ್ಗುವಾಗ ನಾವ್ ಒಳಗ್ ಹೇಗ್ ಬೆಚ್ಚಗ್ ಮಲ್ಗಿರಕ್ಕಾಗುತ್ತೆ ಬಾವಾ? ಮಾತಾಡೋದ್ರಲ್ಲಿ ನಿಮ್ಮ ಮನೇಲಿ ಎಲ್ಲರೂ ಒಂದ್ ಕೈ ಮೇಲೆ ಬಿಡು. ಏನೇ ಹೇಳಿದ್ರು ನಮ್ಮ ಬಾಯಿ ಕಟ್ಟಾಕ್ಬಿಡ್ತೀರ. ನಾವ್ ಬರೀ ಮಾತಾಡ್ತೀವಿ ಬಾವಾ, ಆದ್ರೆ ನೀವು ಕೆಲ್ಸ ಮಾಡಿ ತೋರಿಸ್ತೀರಾ. ನಮ್ಮನ್ನ ಎಷ್ಟು ಸರಿ ನೀವು ಕಾಪಾಡಿಲ್ಲ ಬಾವಾ. ಸ್ವಲ್ಪನೂ ಸ್ವಾರ್ಥ ಇಲ್ದಲೆ ಎಷ್ಟು ಸರಿ ಸಹಾಯ ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತಾನೆ ಕರಿತೀರಾ. ನಮ್ಮನ್ನೆಲ್ಲ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತೀರಾ. ನೀವೆಷ್ಟು ಒಳ್ಳೆಯವ್ರಂದ್ರೆ ನೀವ್ ಇನ್ನೂ ಒಳ್ಳೆಯವ್ರಾಗಕ್ಕೆ ಅಲ್ಲೇನು ಬಾಕಿನೇ ಇಲ್ಲ ಬಾವಾ. ಬಾವಾ, ನೀವ್ ಇಲ್ಲಿ ಮಲಗ್ಬಿಡಿ, ಒಳಗ್ ಬನ್ನಿ. ಅಮ್ಮ ಹೇಗೋ ಮಲಗ್ಬಿಟ್ಟಿದ್ದಾಳೆ. ಅವಳು ಬೆಳಗ್ಗೆ ಏಳೋಕ್ಕೂ ಮುಂಚೆ ನಾನು ನಿಮಗೆ ಎಬ್ಬಿಸ್ತೀನಿ. ನೀವ್ ಆಚೆ ಬಂದ್ಬಿಡ್ಬೋದು. ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅತಿಥಿ. ಸಕ್ಸಸ್ಗೆ ಯಾವುದೇ ರೀತಿಯಾದ ಶಾರ್ಟ್ ಕಟ್ಸ್ಗಳಿಲ್ಲ ಅಂತ ನಂಬ್ಕೊಂಡು ಬದುಕಿರೋ ನಾನು. ನನ್ನ ಪ್ರೀತಿಲೂ ಅಷ್ಟೇ, ನೋ ಶಾರ್ಟ್ ಕಟ್ಸ್. ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಅತಿಥಿ. ನಾವ್ ಸೋತ್ರು ನಮ್ಮ ಪ್ರೀತಿ ಸೋಲಲ್ಲ. ಯಾಕೆಂದ್ರೆ ಇಲ್ಲಿ ನಾನು ಮುಖ್ಯ ಅಲ್ಲ, ನನ್ನ ಪ್ರೀತಿ ಮುಖ್ಯ. ಹೋಗಿ ಮಲ್ಕೋ. ಸರಿ ಬಾವಾ, ಏನಾದ್ರೂ ಬೇಕಾದ್ರೆ ನನ್ನನ್ನು ಕರೀರಿ. ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಅವ್ರಿಗೆ ಅವ್ರ ಸ್ಟೇಟಸ್ಸು, ಅವ್ರ ಘನತೆ, ಅವ್ರ ಗೌರವ ಮಾತ್ರ ಮುಖ್ಯ ಆಗ್ತಿತ್ತು ವೇದಾಂತ್. ಆದ್ರೆ ನಿನಗ್ ಮಾತ್ರ ನಿನ್ನ ಉದ್ದೇಶನೇ ಮುಖ್ಯವಾಗಿ ಕಾಣಿಸ್ತಿದೆ. ನೀನು ಸೋಲ್ಬಾರ್ದು, ನಿನ್ ಪ್ರೀತಿನೂ ಸೋಲ್ಬಾರ್ದು ವೇದಾಂತ್. ನೀನ್ ತುಂಬಾ ಕಷ್ಟಪಟ್ಟು ಮೇಲ್ ಬಂದವನಾಗಿರೋದ್ರಿಂದ ಜೀವನ ನಿನಗೆ ದೊಡ್ಡ ಅನುಭವ ಮಾಡಿಕೊಟ್ಟಿದೆ ಕಣಪ್ಪ. ನಿನ್ನಂಥವನು ಅಳಿಯನಾಗೋದು ಎಲ್ಲ ಹೆಣ್ಣತ್ತೋರ್ ಕನಸಾಗಿರುತ್ತೆ. ನಮಗೆ ಆ ಅದೃಷ್ಟ ಇಲ್ವೋ ಅಥವಾ ನಿನ್ನಂಥವನ್ನ ಅಳಿಯನಾಗಿ ಪಡೆಯೋ ಯೋಗ್ಯತೆ ಇಲ್ವೋ ಗೊತ್ತಾಗ್ತಾ ಇಲ್ಲ. ನಿಂತ್ಕೊಳ್ಳಿ. ಅಲ್ಲ, ನೆನ್ನೆ ಅಷ್ಟೆಲ್ಲ ಹೇಳಿದೀನಿ, ಮತ್ತೆ ಅವ್ರ ಮನೆಗೆ ಹೊರಟು ನಿಂತಿದ್ದೀರಲ್ಲ. ಅಮ್ಮ, ಅದು ಆದ್ಯ ಅವಳ ಹತ್ರ ಏನೇ ಅದು ಇದು ಅಂತ. ಸುಹಾಸಿನಿ, ಅವ್ರ ಹತ್ರ ಹೋಗ್ ಬನ್ನಿ ಅಂತ ಹೇಳ್ದವಳೆ ನಾನು. ಅವರೇನು ಚಿಕ್ಕ ಮಕ್ಕಳಲ್ಲ, ಅಥವಾ ನಿನ್ನೊಬ್ಬಳಿಗೆ ಅರ್ಥ ಆಗತ್ತೆ ಅನ್ನೋ ತರ ಮಾತಾಡ್ಬೇಡ. ಎಲ್ಲದಕ್ಕೂ ನಿನ್ನನ್ನೇ ಕೇಳೋ ಅವಶ್ಯಕತೆ ಇಲ್ಲ. ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ಆದ್ಯ, ನೀವೆಲ್ಲ ಹೊರಡಿ. ಅಮ್ಮ, ಸ್ವಲ್ಪನಾದ್ರೂ ಸೆನ್ಸ್ ಇದೆಯಾ ನಿನ್ಗೆ? ಇವರೆಲ್ಲ ಅಲ್ಲಿ ಹೋಗಿ ಆ ಪರಿಮಳನ ಕನ್ವಿನ್ಸ್ ಮಾಡೋದು ಅಂದ್ರೆ ಏನು? ಅಮೂಲ್ಯನ ನಮ್ಮ ಮನೆಗ್ ಸೊಸೆಯ ಕಳ್ಸಿ ಅಂತ ಬೇಡ್ಕೊಂಡ್ ಹಾಗೆ ಲೆಕ್ಕ ಅಲ್ವಾ? ಹಾಗೇನಾದ್ರೂ ಆದ್ರೆ ಈ ಮನೆ ಮರ್ಯಾದೆ ಏನಾಗುತ್ತೆ ಅಂತ ಕಲ್ಪನೆನಾದ್ರೂ ಇದೆಯಾ ನಿನ್ಗೆ? ಮನೆ ಮರ್ಯಾದೆ ಬಗ್ಗೆ ನೀನ್ ಜಾಸ್ತಿ ಮಾತಾಡ್ಬೇಡ ಸುಹಾಸಿನಿ. ಈ ಮನೆಯಲ್ಲಿ ಹಿರಿಯಳು ಅಂತ ನಾನೊಬ್ಳಿದ್ದೀನಿ. ಮೊದ್ಲು ನೀನು ಭ್ರಮೆಯಿಂದ ಆಚೆ ಬಾ. ಸಂಬಂಧ ಸರಿ ಮಾಡೋದಕ್ಕೆ ಯಾರ್ಯಾರ ಹತ್ರ ಏನ್ ಬೇಡ್ಕೊಂಡ್ರು ತಪ್ಪಲ್ಲ.
ಆದ್ಯಾ ಇನ್ನು ಏನ್ ಮುಖ ನೋಡ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಹೊರಡಿ. ಆರ್ತಿ, ಇವರು ನನ್ ಮಕ್ಳು, ಇವ್ರಿಗಂತೂ ನನ್ ಮಾತಿನ ಮೇಲೆ ಒಂದ್ ಸ್ವಲ್ಪನೂ ಗೌರವ ಇಲ್ಲ. ನೀ ನನ್ ಸೊಸೆ ಆದ್ರೂ ಯಾವತ್ತೂ ನಾನಿನ್ನ ಸೊಸೆ ರೀತಿ ನೋಡ್ಕೊಂಡಿಲ್ಲ, ಮಗಳ ತರನೇ ನೋಡ್ಕೊಂಡಿದೀನಿ. ನೀನಾದ್ರೂ ನನ್ ಮಾತಿಗೆ ಗೌರವ ಕೊಡ್ತೀಯಾ ಇಲ್ವಾ? ವಿಕ್ಕಿ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಸಾರ್ಥಕ್, ನೆನ್ನೆ ಬೇರೆ ರೀತಿ ಮಾತಾಡಿದ್ ನೀವು ಇವತ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿನ್ನೆ ವೇದಾಂತ್ ಏನೋ ಒಂದು ರಾಜಿ ಮಾಡ್ತಾರೆ ಅಂದ್ಕೊಂಡು ನಾನು ಎದುರು ತಡೆದೆ ಅತ್ತೆ. ಆದ್ರೆ ಅಲ್ಲಿನ ಪರಿಸ್ಥಿತಿ ಅಷ್ಟು ಸುಲಭವಾಗಿಲ್ಲ. ಆ ದಿನ ಮದ್ವೆ ಆಗೋದ್ರಲ್ಲಿ ಚಿಕ್ಕಪ್ಪನ ಸಹಾಯ ತುಂಬಾ ಇದೆ. ನಾನೀಗ ಆರಾಮಾಗಿದ್ದೀನಿ ಅಂತ ಅವ್ರನ್ನ ಮರೆಯೋಕ್ಕಾಗಲ್ಲ ಅತ್ತೆ. ನಾವೀಗ ಹೊರಡ್ಲೇಬೇಕು. ಎಲ್ರಿಗೂ ತುಂಬಾ ಕಾರಣಗಳೇ ಇದೆ ಅಲ್ವಾ? ಇನ್ಯಾರನ್ನು ಸಮಾಧಾನ ಮಾಡೋದು ದೊಡ್ಡ ವಿಷಯ. ಆದ್ರೆ ನನಗ್ ಬೇಸರ ಆಗೋದ್ ಮಾತ್ರ ಚಿಕ್ಕ ವಿಷಯ. ಅದ್ ಲೆಕ್ಕಕ್ಕೆ ಇಲ್ಲ. ಆಯ್ತು, ನಿಮ್ಮಿಷ್ಟ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಮಕ್ಕಳು, ಅಳಿಯ, ಕೊನೆಗೆ ಸೊಸೆಗೂ ನನ್ ಮಾತಿನ ಮೇಲೆ ಮರ್ಯಾದಿನೇ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ಅಯ್ಯ, ಅವಳೇನೋ ಮಾತಾಡ್ತಾಳೆ, ನೀವೇ ತಲೆ ಕೆಡ್ಸ್ಕೊಡ್ತೀರಾ? ನೀವು ಹೊರಡಿ. ಅತ್ತೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಅವ್ರಿಗೂ ತಮ್ಮ ಮಾತು ಯಾರೋ ಕೇಳಿದ್ರು ಅಂತ ಸಮಾಧಾನ ಆಗ್ಬೋದು. ಸರಿ ಹೆಂಡತಿ, ಹಾಗೆ ಮಾಡ್ತೀನಿ. ಆಲ್ ದ ಬೆಸ್ಟ್. ನಮ್ಮಮ್ಮನ ಒಪ್ಸಿ ಒಳ್ಳೆ ಸುದ್ದಿ ತಗೊಂಡ್ ಬನ್ನಿ. ಸರಿ ಆರ್ತಿ, ಟ್ರೈ ಮಾಡ್ತೀವಿ. ಅಣ್ಣ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ತಗೋ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸುಳ್ಳೆ ಪೊಳ್ಳೆ. ಇನ್ನು ಮುಖನೇ ತೊಳ್ದಿಲ್ಲ, ಆಗ್ಲೇ ಗುಡ್ ಮಾರ್ನಿಂಗ್ ಹೇಳ್ತಿದ್ಯಾ? ಸ್ವಲ್ಪ ಕ್ಲೆನ್ಲಿನೆಸ್ ಇಲ್ಲ ನಿನಗೆ? ಹೌದು, ಏನೀಗ? ನಾನು ಹೆಲ್ಪ್ ಮಾಡ್ಲಾ? ಆಯ್ತು, ಮಾಡಿ. ನಿನ್ಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ಮೊದ್ಲೇ ಚಳಿ ಅಂತ ಸಾಯ್ತಿದ್ದೀನಿ. ಕರ್ಮ ಕಾಂಡ. ತಲೆ ಕೆಟ್ಟಿರೋದು ನಿನಗೆ. ನಿನ್ ಪರ್ಮಿಷನ್ ತಗೊಂಡೆ ನೀರೆಸ್ತಿದ್ದು. ಹೆಲ್ಪ್ ಮಾಡಿದ್ರು ಬೈತಿಲ್ಲ. ಹೋಗಯ್ಯ, ಹೆಲ್ಪ್ ಅಂತ ಹೆಲ್ಪ್ ಯಾವಳಿಗೆ ಬೇಕು ನೀನ್ ಹೆಲ್ಪ್? ಈಗ ಬೈಸ್ಕೊಳ್ಳೋದಕ್ಕೆ ಫೇಲ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಮೊದಲು ಲವ್ ಮಾಡಿರೋದು ಜಗತ್ತಿನ ಅದ್ಭುತವಾದ ಮಾಸ್ಟರ್ ಪೀಸ್ ನ. ಈಗ ಏನಿದ್ರು ಅನುಭವಿಸೋದಷ್ಟೇ.
ಅಣ್ಣ ಇದು ರಾತ್ರಿ ಎಲ್ಲ ಇಲ್ಲೇ ಕೂತಿದ್ಯಾ? ಇಲ್ಲೇ ಕೂತಿದೆ, ಆದ್ರೆ ಬೇಜಾರು ಆಗಿಲ್ಲ, ಬೋರು ಆಗ್ಲಿಲ್ಲ. ಅಲ್ಲಿಂದ ಅಮೂಲ್ಯ ಕಾಣಿಸ್ತಿದ್ಲು. ಎಷ್ಟ್ ಸಲೀಸಾಗಿ ಹೇಳ್ತಾ ಇದೀಯ ನೋಡು. ಇನ್ನ ಈ ರೀತಿ ನೋಡಿ ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ದಿಸ್ ಇಸ್ ನಾಟ್ ಫೇರ್ ಅಣ್ಣ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ನೀನೇ ಹೇಳ್ತಿರ್ತೀಯಲ್ಲ ಅದ್ಯಾ. ನೀನ್ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡ. ಅಂಡ್ ಬೈ ದ ವೇ, ನೀನ್ ಈ ಟೈಮಲ್ಲಿ ಯಾವ್ದನ್ನು ಮನ್ಸಿಗೆ ತೊಗೊಳಕ್ ಹೋಗ್ಬಾರ್ದು. ನಿನಗೂ ಹಿಂಸೆ ಆಗ್ತಿದೆ ಅಂತ ನನಗೆ ಗೊತ್ತು ಅಗ್ರಜ. ಆದ್ರೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾರು ಹೇಳಿದ್ ನನ್ಗೆ ಹಿಂಸೆ ಆಗ್ತಿದೆ ಅಂತ? ಯಾವ್ದಾದ್ರು ಕೆಲಸ ಇಷ್ಟ ಇಲ್ಲ ಅಂದ್ರೆ ಅದ್ರಲ್ಲಿ ಖಂಡಿತವಾಗ್ಲೂ ಹಿಂಸೆ ಆಗುತ್ತೆ. ಆದ್ರೆ ಇಷ್ಟಪಟ್ಟವ್ರನ್ನ ಪಡ್ಕೊಳ್ಳೋ ಪರಿಶ್ರಮದಲ್ಲಿ ಹಿಂಸೆ ಆಗೋದಿಲ್ಲ. ಸುಮ್ನೆ ನಮ್ ಸಮಾಧಾನಕ್ಕೆ ಹೇಳ್ಬೇಡ ಅಗ್ರಜ. ಅದ್ ಸರಿ, ನಾನು ಕಾಲ್ ಮಾಡಿದ್ರು ಏನಕ್ಕೆ ನೀನ್ ಪಿಕ್ ಮಾಡಿಲ್ಲ? ಓ ಸಾರಿ ವಿಕ್ರಾಂತ, ಮಿಸ್ಟರ್ ಕಾಲ್. ಚಿಕ್ಕಮ್ಮನ ಹತ್ರ ಮಾತಾಡಿದ್ರ ವೇದಾಂತ್? ಚಿಕ್ಕಮ್ಮ ಏನಂದ್ರು? ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಸಾರ್ಥಕ್. ನಾವು ಬೇಕಾಗಿರೋದು ಇನ್ನೂ ಕೊಟ್ಟಿಲ್ಲ. ಅಣ್ಣ ಇದೆಲ್ಲ ಸರಿ ಇಲ್ಲ ಕಣೋ. ಇನ್ನು ಎಷ್ಟೊತ್ತು ಅಂತ ಇಲ್ಲೇ ಕೂರ್ತೀಯಾ? ನಾನು ಟೈಮ್ ಲೆಕ್ಕ ಹಾಕೊಂಡು ಕೂತಿಲ್ಲ ಅದ್ಯಾ. ಅಮ್ಮ ಒಪ್ಪೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಒಬ್ಬ ವೇದಾಂತ್ ಪೊಸಿಷನ್ ಆಗಿ ನಿನ್ನ ಈ ರೀತಿ ನೋಡಕ್ ನಂಗೆ ತುಂಬಾ ಬೇಜಾರಾಗುತ್ತೆ ಅಗ್ರಜ. ಅದೇ ಒಬ್ಬ ಪ್ರೇಮಿಯಾಗಿ ನಿನ್ ಡೆಡಿಕೇಶನ್ ನೋಡಿದ್ರೆ ಮತ್ತೆ ನಿನ್ ಮೇಲೆ ಹೋಗುತ್ತೆ. ಸೂಪರ್ ನಿನ್. ಏನು ಹೇಳ್ತಾ ಇದೀಯ ನೀನು? ಹೂ ಅದ್ಯಾ, ಇದು ಒಬ್ಬ ಪ್ರೇಮಿಗಿರ್ಬೇಕಾಗಿರೋ ಫಸ್ಟ್ ಕ್ವಾಲಿಟಿ. ಅಗ್ರಜ ಎಲ್ಲಾರನ್ನೂ ಒಪ್ಸಿ ಮದುವೆ ಆಗ್ತೀನಿ ಅಂತ ಹೊರಟಿದ್ದಾನೆ. ಆದ್ರೆ ಇವತ್ತಿನ ಕಾಲದಲ್ಲಿ ಅಪ್ಪ ಅಮ್ಮನ ನೆಗ್ಲೆಕ್ಟ್ ಮಾಡಿ ಓಡೋಗೋರೆ ಹೆಚ್ಚು. ಆದ್ರೆ ರೌಡಿನಾದ್ನಿ ಆಗ್ಲಿ ನಮ್ಮ ಲೇಟೆಸ್ಟ್ ಮಜ್ನು ಆಗ್ಲಿ ಆ ಕೆಲಸ ಮಾಡ್ತಿಲ್ಲ. ಎಲ್ರೂ ವಿಶ್ವಾಸಕ್ಕೆ ತಗೊಂಡು ಒಂದ್ ದೊಡ್ಡ ಫ್ಯಾಮಿಲಿ ಕಟ್ಟಕ್ ಹೊರಟಿದ್ದಾರೆ. ದೊಡ್ಡ ಕೆಲ್ಸಕ್ಕೆ ದೊಡ್ಡ ಸಪೋರ್ಟ್ ಸಿಗ್ಬೇಕು ಅದ್ಯಾ. ನೀನು ರೌಡಿನಾದ್ನಿ ನಿಮ್ ಲವ್ ಸಕ್ಸಸ್ ಆಗ್ಬೇಕು ಅಂತ ತುಂಬಾನೇ ಓದಾಡ್ತಿದ್ದೀರಾ. ಇನ್ಮೇಲಿಂದ ನಾನು ನಿಮ್ ಪ್ರೀತಿಗೋಸ್ಕರ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಗ್ರಜ. ಅಲ್ಲ, ಅದು ಬಿಲ್ಡಪ್ ಅಲ್ಲಿ 4 ಡೈಲಾಗ್ ಚೆನ್ನಾಗಿ ಹೇಳಿದೆ. ಆದ್ರೆ ಹೇಳಿದ್ನ ಮಾಡೋಕೆ ನಿನ್ನ ಹತ್ರ ಏನಾದ್ರು ಪ್ಲಾನ್ ಇದೆಯಾ? ಸದ್ಯಕ್ಕೆ ಏನ್ ಪ್ಲಾನ್ ಇಲ್ಲ ಬಾವ. ಆದ್ರೆ ಮುಂದೆ ಏನಾದ್ರು ಐಡಿಯಾ ಹೇಳಿದ್ರೆ ಅದನ್ನೇ ಮಾಡೋಣ. ಮೊದಲು ಅತ್ತೆ ಹತ್ರ ಮಾತಾಡೋಣ ಬನ್ನಿ.